ಹಾಯ್ ಎಲ್ರಿಗೂ ನಮಸ್ತೆ. ಆ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ನಿಮ್ಮೆಲ್ರಿಗೂ ತುಂಬಾ ಜನಕ್ಕೆ ಪ್ರೋಟೀನ್ಗೋಸ್ಕರ ಯಾರು ಸೋಯಾ ಚಂಕ್ಸ್ ನ ತಿನ್ಬೇಕು ಅಂತ ಟ್ರೈ ಮಾಡ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ಅದ್ ಆಕ್ಚುಲಿ ತಿನ್ನೋದಕ್ಕೆ ತುಂಬಾ ಕಷ್ಟ ಇರುತ್ತೆ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಅಲ್ಲಿ ತಿನ್ನಕ್ಕೆ ಆಗ್ತಾ ಇರ್ಲಿಲ್ಲ. ಒಂದ್ಸ್ ನಾನು ಟ್ರೈ ಮಾಡಿದಾಗೂ ಅದು ತುಂಬಾ ನೀರ್ ಹಿಡ್ಕೊಂಡಾಗ ನಂಗೆ ಒಂಥರ ಅನ್ಸ್ತಿತ್ತು ಅದು ತಿನ್ನಕ್ಕೆ. ಸೊ ನಾನು ತುಂಬಾ ಸರಿ ಅದನ್ನ ತಿಂತಾನೆ ಇರ್ಲಿಲ್ಲ, ಅಂತ ತಗೊಂಬಂದ್ ಇಟ್ಕೊಂಡ್ರು ಅದು ಹಾಳಾಗೋವರೆಗೂ ಹಿಕ್ಬಿಟ್ಟು ಬಿಸಾಕ್ತಾ ಇದ್ದೆ. ಸೊ ಇವಾಗ ನಾನು ಅದನ್ನ ಅದು ತುಂಬಾ ಸೋಯಾ ತುಂಬಾ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಸೋಯಾ ಚಂಕ್ಸ್ ಅಲ್ಲಿ ಏನಾದ್ರು ಡಿಫ್ರೆಂಟ್ ರೆಸಿಪೀಸ್ ನ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಈ ವಿಡಿಯೋ ನಿಮ್ಗೋಸ್ಕರ. ನೋಡ್ತಾ ಇರಿ, ನಾನೊಂದು ಒಳ್ಳೆ ರೆಸಿಪಿ ತಗೊಂಡ್ಬಂದಿದ್ದೀನಿ. ಸೊ ಅದರಿಂದ ನಿಮ್ಗೆ ನಿಮ್ಮ ಕ್ರೇವಿಂಗ್ಸ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ ಅಂಡ್ ನಿಮ್ಗೆ ಆ ರೆಸಿಪಿ ಕೂಡ ಇಷ್ಟ ಆಗುತ್ತೆ, ನಿಮ್ಮ ಪ್ರೋಟೀನ್ ಗೋಲ್ ಕೂಡ ರೀಚ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇರಿ. ಸೊ ಇಟ್ಸ್ ಲಿಟಲ್ ಕೈಂಡ್ ಆಫ್ ಗೋಬಿ ಮಂಚೂರಿಯನ್ ತರ ಇರ್ಬೋದು, ಬಟ್ ನಾಟ್ ರಿಯಲಿ ಲೈಕ್ ದಟ್. ಸ್ವಲ್ಪ ಮಾಡೋ ಪ್ರೊಸೀಜರ್ ಸೇಮ್ ಇದೆ ಅಂಡ್ ಮೋರ್ ಓವರ್ ನಾನು ಇದಕ್ಕೆ ಯಾವುದೇ ಸಾಸ್ ಅಥವಾ ಆಚೆ ಕಡೆ ಫುಡ್ ಆಚೆ ಕಡೆ ಸಾಸಸ್ ಆಗ್ಲಿ ಏನು ಕಾರ್ನ್ಫ್ಲವರ್ ಆಗಿ ಯೂಸ್ ಮಾಡ್ತಾ ಇಲ್ಲ. ಮನೇಲಿ ಏನಿದೆ ಅದರಲ್ಲೇ ಸಿಂಪಲ್ ಆಗಿ ಮಾಡ್ತಾ ಇದೀವಿ. ನೋಡಿ ಟ್ರೈ ಮಾಡಿ, ನಿಮ್ಗೆಲ್ಲ ಇಷ್ಟ ಆದ್ರೆ ಹಾಗೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸೊ ಈ ರೆಸಿಪಿಗೆ ಮೊದಲು ನಾವು ಸೋಯಾ ಚಂಕ್ಸ್ ನ ನೆನೆಸ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟ್ರೈ ಮಾಡಿ. ನಾನು ಇದನ್ನ 2 ಹೊತ್ತಿಗೋಸ್ಕರ ತಗೋತಾ ಇದ್ದೀನಿ. ಇದನ್ನ ವಾಶ್ ಮಾಡ್ಬಿಟ್ಟು ನಾನು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ. 10 to 15 ಮಿನಿಟ್ಸ್ ನೆಂದ್ರೆ ಸಾಕು. ನಾನು ಇನ್ನೊಂದ್ ಕಡೆ ಒನ್ ಕಪ್ ಆರ್ 1.5 ಕಪ್ ಅಷ್ಟು ಮೆಷರ್ಮೆಂಟ್ ಅಲ್ಲಿ ಓಟ್ಸ್ ನ ಪೌಡರ್ ಮಾಡ್ಕೋತಾ ಇದ್ದೀನಿ. ನೀವು ಈ ಓಟ್ಸ್ ಪೌಡರ್ ಬದಲು ಇವನ್ ಕಾರ್ನ್ಫ್ಲವರ್ ಕೂಡ ಯೂಸ್ ಮಾಡ್ಬೋದು. ನಾ ಯಾವುದೇ ಕಾರ್ನ್ಫ್ಲವರ್ ಯೂಸ್ ಮಾಡ್ತಾ ಇಲ್ಲ. ಅದನ್ನ ಪೌಡರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸೋಯಾ ಚಂಕ್ಸ್ 10 to 15 ಮಿನಿಟ್ಸ್ ಇತ್ತು, ಅದನ್ನ ನೀರ್ ತೆಗೆದ್ಬಿಟ್ಟು ತಗೋಬೇಕು. ಕಂಪ್ಲೀಟ್ ಆಗಿ ನೀರ್ ತೆಗಿಬೇಕಂತ ಏನಿಲ್ಲ, ಸ್ವಲ್ಪ ಒಂದ್ 80% ನೀರ್ ತೆಗೆದ್ಬಿಟ್ಟು ಇನ್ನ 20% ನೀರ್ ಇದ್ರೂ ಓಕೆ. ಸೊ ಈ ಸೋಯಾ ಚಂಕ್ಸ್ ಗಳೆಲ್ಲ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಆಮೇಲೆ ತುಂಬಾನೇ ಪ್ರೋಟೀನ್ ಇರುತ್ತೆ. 100 ಗ್ರಾಮ್ ಅಲ್ಲಿ 52 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ಸೋಯಾ ಚಂಕ್ಸ್ ನ ನೆನೆಸಿರೋ ನೀರಿಂದ ತೆಗೆದ್ಮೇಲೆ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಗೂ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕೋಬೇಕು. ನಿಮ್ಮ ಹತ್ರ ಯಾವ್ಯಾವ್ದು ಮಸಾಲೆ ಇರುತ್ತೋ ಅದನ್ನೆಲ್ಲ ಹಾಕೋಬಹುದು, ನಿಮ್ ಟೇಸ್ಟ್ಗೆ ಬೇಕಾಗಿತ್ತರ. ನನ್ನ ಹತ್ರ ಧನಿಯಾ ಪೌಡರ್ ಇತ್ತು, ಧನಿಯಾ ಪೌಡರ್ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಇತ್ತು, ಗರಂ ಮಸಾಲ ಕೂಡ ಹಾಕೊಂಡಿದ್ದೀನಿ. ಇವನ್ ನೀವು ಜೀರಾ ಪೌಡರ್, ಮ್ಯಾಂಗೋ ಪೌಡರ್ ಈ ತರ ಎಲ್ಲ ಯೂಸ್ ಮಾಡ್ಬೋದು. 1-2 ಡ್ರಾಪ್ಸ್ ಆಫ್ ಆಯಿಲ್ ಇಟ್ಸ್ ಪ್ರಿಫರಬಲ್. ನೀವು ಬೇಕಿದ್ರೆ ಹಾಕೋಬಹುದು, ನೀವು ಜಾಸ್ತಿ ಬೇಕಿದ್ರೆ ಹಾಕೋಬಹುದು. ನಾನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ, ನೀವು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು. ಅದನ್ನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ತಗೋಬೇಕು. ಆಮೇಲೆ ಸ್ವಲ್ಪ ಗ್ರಾಮ್ ಫ್ಲೋರ್ ಕೂಡ ಹಾಕೋತಾ ಇದ್ದೀನಿ, ಬೇಸನ್ ಫ್ಲೋರ್ ಕೂಡ ಹಾಕೋತಾ ಇದ್ದೀನಿ, ಕಡಲೆ ಹಿಟ್ಟು. ಇದು 2.5 ಸ್ಪೂನ್ ಹಾಕೊಂಡ್ರೆ ಸಾಕು. ಆಮೇಲೆ ಅದನ್ನು ಮಿಕ್ಸ್ ಮಾಡಿ ತಗೋಬೇಕು. ಅಷ್ಟು ಮಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಕಡೆ ಬಾಣ್ಲಿ ಪ್ಯಾನ್ ಏನಾದ್ರೂ ಇಟ್ಕೋಬೇಕು. 1-2 ಡ್ರಾಪ್ಸ್ ಆಫ್ ಆಯಿಲ್. ನಾನು ಇದನ್ನ ವೆಯ್ಟ್ ಲಾಸ್ ಟೈಮಲ್ಲಿ ಮಾಡ್ತಿರೋದ್ರಿಂದ ನಾನು ಆಯಿಲ್ ತುಂಬಾ ಕಮ್ಮಿ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಎಕ್ಸ್ಟ್ರಾ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ತುಪ್ಪ ಯೂಸ್ ಮಾಡ್ಬೋದು, ಅಥವಾ ಆಯಿಲ್ ಯೂಸ್ ಮಾಡಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡಬಹುದು. ಸೊ ಇದನ್ನ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇನೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಇದಾಗತ್ತೆ, ಒತ್ತತ್ತೆ. ಇನ್ನೊಂದ್ ಕಡೆ 3 ಆನಿಯನ್ಸ್ ಅಂಡ್ 1 ಗಾರ್ಲಿಕ್ ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಇನ್ನೊಂದು ಪ್ಯಾನ್ ತಗೊಂಡು 1-2 ಡ್ರಾಪ್ಸ್ ಆಫ್ ಆಯಿಲ್ ಹಾಕೋಬೇಕು. ನೀವು ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬಹುದು, ಇಲ್ಲ ನೀವು ಸ್ಕಿಪ್ ಮಾಡ್ತೀರಾ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು. ನಿಮ್ಗೆ ಪ್ಯಾನ್ಗೆ ಸ್ಟಿಕ್ ಆಗ್ಬಾರ್ದು ಅಂದ್ರೆ ಸ್ವಲ್ಪ ಆಯಿಲ್ ಯೂಸ್ ಮಾಡ್ಲೇಬೇಕಾಗತ್ತೆ. ಅದ್ರ ಜೊತೆಗೆ ಗಾರ್ಲಿಕ್ ಏನ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕ್ಬೇಕು. ಅದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದ್ಮೇಲೆ ನೆಕ್ಸ್ಟ್ ಆನಿಯನ್ ಕೂಡ ಹಾಕೋಬೇಕು. ಆನಿಯನ್ ಮತ್ತೆ ಗಾರ್ಲಿಕ್ ಸ್ವಲ್ಪ ಲೈಟ್ ಆಗಿ ಫ್ರೈ ಆದ್ರೆ ಸಾಕು, ಲೈಟ್ ಬ್ರೌನ್ ಕಲರ್ ಆಗ್ಬೇಕು, ಗೋಲ್ಡನ್ ಬ್ರೌನ್ ಅಂತಾರಲ್ಲ ಆ ತರ. ಅದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಸ್ವಲ್ಪ ನಾವು ಟೇಸ್ಟ್ಗೆ ಸಾಲ್ಟ್ ಕೂಡ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಟೇಸ್ಟ್ಗೆ, ಆಮೇಲೆ ಬೇಕಾದ್ರೂ ಆಡ್ ಮಾಡ್ಕೋಬಹುದು.
ಆಮೇಲೆ ಇದನ್ನ ಫ್ರೈ ಮಾಡ್ತಿರ್ಬೇಕು, ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ನೋಡಿ ಈ ತರ ಆದ್ಮೇಲೆ ನೆಕ್ಸ್ಟ್ ನಾವು ಓಟ್ಸ್ ಏನು ಫ್ಲೋರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿದ್ದೀನಿ. ನೀವು ಓಟ್ಸ್ ಏನಾದ್ರು ಇರ್ಲಿಲ್ಲ, ಯೂಸ್ ಮಾಡಲ್ಲ ಅಂದ್ರೆ ನೀವು ಕಾರ್ನ್ ಫ್ಲೋರ್ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಕಾರ್ನ್ ಫ್ಲೋರ್ ಯೂಸ್ ಮಾಡಲ್ಲ ಅಂದ್ರೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಅದಾದ್ಮೇಲೆ ವಾಟರ್ನ ಹಾಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿ ವಾಟರ್ ಹಾಕೊಳ್ಳಿ. ತುಂಬಾ ತಿಕ್ಕಾಗಿ ಇರಬಾರ್ದು, ತುಂಬಾ ವಾಟರಿ ಆಗು ಇರಬಾರ್ದು. ಮೀಡಿಯಂ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಅದಾದ್ಮೇಲೆ ಇದಕ್ಕೆ ಸೇಮ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಬೇಕು. ನಾನು 1 ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನಿಮ್ಗೆ ಸ್ಪೈಸಿ ಏನಾದ್ರು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ. ಈ ಕಡೆ ನಮ್ದು ನಾವು ಸೋಯಾ ಚಂಕ್ಸ್ ಏನು ಫ್ರೈ ಮಾಡ್ತಾ ಇದ್ವಿ ಅದು ಕೂಡ ಆಗಿದೆ, ನೋಡ್ತಾ ಇದ್ದೀರಾ. ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇನೆ ಫ್ರೈ ಮಾಡಿ, ಸೊ ದಟ್ ಅದು ಒಳಗೆಲ್ಲ ತುಂಬಾ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಇದು ಸ್ಮೆಲ್ ಕೂಡ ಇರಲ್ಲ. ನಾವು ಈಗ ಏನು ಫ್ರೈ ಮಾಡಿದ್ವಿ ಅದನ್ನ ನಾವು ಮಾಡಿದ್ದಂತ ಒಗ್ಗರಣೆಗೆ ಮಿಕ್ಸ್ ಮಾಡಬೇಕು. ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಬೇಕಿದ್ರೆ ನೀವು ಸಾಲ್ಟ್ ಏನಾದ್ರು ಕಮ್ಮಿ ಆಗಿತ್ತಂದ್ರೂ ಸಾಲ್ಟ್, ಚಿಲ್ಲಿ ಪೌಡರ್ ಎಲ್ಲ ಯೂಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ನಾನು ಮೇಲ್ಗಡೆನು ಮತ್ತೆ ಸ್ವಲ್ಪ ಆನಿಯನ್, ಎಕ್ಸ್ಟ್ರಾ ಆನಿಯನ್ಸ್ ಬೇಕಂದ್ರೆ ಎಕ್ಸ್ಟ್ರಾ ಆನಿಯನ್ಸ್ ಕೂಡ ಹಾಕೋಬಹುದು. ನಾನು 1 ಆನಿಯನ್ ಎಕ್ಸ್ಟ್ರಾ ಮೇಲ್ಗಡೆ ಹಸಿಯಾಗಿ ಕೂಡ ಹಾಕ್ತಾ ಇದ್ದೀನಿ. ಸೊ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಡೆ ಯಾವ್ದೇನೆ ಅಂದ್ರೆ ಕೆಳಗಡೆ ಒಗ್ಗರಣೆ ಏನು ಇರದೆ ಇರೋ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಆ ರೆಸಿಪಿ ಕಂಪ್ಲೀಟ್ ಆಯ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತ ನೀವೆಲ್ಲ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ರೀತಿಯಾಗಿ ಹೆಲ್ದಿ ರೆಸಿಪೀಸ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.